ಅವ್ರೆಲ್ಲ ಪಕ್ಕ ಕಳ್ಸಿ. ದಾರಿ ಬಿಡಿ ಸರಿ ಮಕ್ಕಳೇ, ಸಾಯಿಗಳು ಬರ್ತಾ ಇದ್ದಾರೆ, ದಾರಿ ಬಿಡಿ. ಏನಿದೆ ಯಾರು ರಾಮಚಂದ್ರ? ಇನ್ಯಾರು? ನಿಂತ್ಕೊಳ್ಳಿ ಸರ್. ಈ ಸೀತೆ ಬದುಕನ್ನ ನರಕ ಮಾಡಿರೋ ಈಕೆ ಗಂಡ ಸರ್. ಸರ್, ಈ ಮಕ್ಕಳಿಗೆ ಜನ್ಮ ಕೊಟ್ಟು ಬರೀ ಹೊಟ್ಟೆಲ್ ಕೆಡವಿರೋ ಮೋಸಗಾರ. ನೀವು ಹೀಗೆಲ್ಲ ಹೇಳಿದ್ರೆ ಅವನು ಯಾರು ಅಂತ ಗೊತ್ತಾಗೋದು ಹೇಗೆ? ಅವ್ರು ಹೇಳ್ತಾ ಇರೋದು ನಮ್ ಸ್ಟೋರ್ ಕೀಪರ್ ರಾಮಚಂದ್ರ ವಿಷಯ ಸರ್. ರಾಮಚಂದ್ರ, ಆಯ್ತು, ಏನಾಗಿದೆ ಅಂತ ವಿಚಾರಿಸ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಯಾರು ಗದ್ದಲ ಮಾಡಬೇಡಿ. ಇಂಥ ಸೂಕ್ಷ್ಮವಾದ ವಿಷಯಗಳನ್ನ ಬಹಿರಂಗವಾಗಿ ಸಂಬಂಧಪಟ್ಟವರಿಗೆ ಅವಮಾನ ಮಾಡಿ ಪರಿಹರಿಸಕ್ಕಾಗಲ್ಲ. ನಿಮ್ಮಲ್ಲಿ ಒಂದಿಬ್ಬರೊಳಗೆ ಬನ್ನಿ, ಈ ತಾಯಿ ಮಕ್ಕಳನ್ನು ನಿಮ್ ಜೊತೆ ಕರ್ಕೊಂಡು ಬನ್ನಿ. ಎಲ್ಲಾ ವಿಮೋಚಕರು ಒಂದ್ ಕಡೆ ಬನ್ನಿ, ಯಾರು ಗದ್ದಲ ಮಾಡ್ಬೇಡಿ. ನಾವ್ ಒಳಗಡೆ ಹೋಗ್ಬಿಟ್ಟು ಬರ್ತೀನಿ. ನೀನೇನು ಯೋಚನೆ ಮಾಡ್ಬೇಡ, ಅವ್ರೆಲ್ಲ ಸರಿ ಮಾಡ್ತಾರೆ. ಬಾ. ಇನ್ನೊಂದು ಮದುವೆ ಇಲ್ದೇನೆ ಬದುಕೋದು ಕಷ್ಟ ಆಗ್ತಿತ್ತೇನೋ? ನಿಮ್ಮೇಲೆ ಸರ್ಕಾರಕ್ಕೆ ರಿಪೋರ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಿದೆಯಾ? ಎಷ್ಟು ಸಂಬಳ ಬರ್ತಿದೆ ನಿಂಗೆ? 3000 ಸರ್. ಅವ್ರಿಗೆಷ್ಟು ಕೊಡ್ತಿದ್ಯಾ? ಯಾಕೆ ಮಾತಾಡ್ತಿಲ್ಲ? ಏನು ಕೊಡ್ತಿಲ್ಲ ಸರ್, ಕೇಳಿದ್ರೆ ದನಕ್ಕೆ ಹೊಡೆದಂಗ್ ಹೊಡಿತಾರೆ. ನೋಡಿದ್ರೆ ಓಡಾಡೋಕ್ಕೂ ಶಕ್ತಿ ಇದ್ದಾಗಿಲ್ಲ, ಅಂತದ್ರಲ್ಲಿ ಹೊಡೆಯೋದು, ಇನ್ನೊಂದು ಮದುವೆ ಆಗೋದು, ಏನೇನೂ ಮಾಡ್ತಿದ್ಯಲ್ಲ. ಆ ಮಕ್ಕಳ ಮುಖ ನೋಡೋ. ಅವರ ಹಿತಕ್ಕೋಸ್ಕರ ನಿನ್ ಸ್ವಾರ್ಥನ ಕಾಮನ ಪಕ್ಕಕ್ಕಿಡಬೇಕು. ಮದುವೆ ಅನ್ನೋದು ಪ್ರತಿದಿನವೂ ಕಟ್ಟಿರಬೇಕಾದ ಕಟ್ಟಡ. ಆ ಕಟ್ಟಡ ಸಂಪೂರ್ಣವಾಗೋದು ನಿನ್ನ ಎಲ್ಲಾ ಜವಾಬ್ದಾರಿಗಳನ್ನ ಪೂರೈಸಿದಾಗ. ಈ ಮಕ್ಕಳನ್ನ ಸರಿಯಾಗಿ ಓದಿಸೋಕೆ ನಿನ್ ಕೈಲಿ ಆಗ್ತಿಲ್ಲ, ಆಗ್ಲೇ ಇನ್ನೊಂದು ಮನೆಗೆ ಫೌಂಡೇಶನ್ ಹಾಕಿದ್ಯಲ್ಲ. ನೋಡು, ಇನ್ಮೇಲೆ ಪ್ರತಿ ತಿಂಗಳು ನಿನ್ ಸಂಬಳದಲ್ಲಿ ಅವರಿಗೆ 1000 ರೂಪಾಯಿ ಕೊಡ್ಬೇಕು. ಇಲ್ಲ ಅಂದ್ರೆ ನಾನೇ ನೇರವಾಗಿ ಅವರಿಗೆ ಆ ಹಣ ಹೋಗೋ ಹಾಗೆ ಮಾಡ್ಬೇಕಾಗುತ್ತೆ. ಬೇಡ ಸರ್, ನಾನೇ ಕೊಡ್ತೀನಿ. ಹಲೋ, ಅನಂತಮೂರ್ತಿ ಆಫೀಸ್ ಮೀಟಿಂಗ್ ಇದೆ ಸರ್. ಯೆಸ್, ಐ ನೋ ಅಬೌಟ್ ಇಟ್. ಐ ವಿಲ್ ಬಿ ದೇರ್ ಸೂನ್. ಥ್ಯಾಂಕ್ ಯು. ನೀನು ಹೋಗು. ಆಯ್ತು ಸರ್. ನೀವ್ರಿ ಮಿಸ್ ಅಹಲ್ಯ, ನೀವೆಲ್ಲ ಮತ್ತೆ ಈ ಗುಂಪಾಗಿ ಬಂದು ನನ್ನನ್ನು ಹೆದರಿಸೋ ಸ್ಥಿತಿ ಬರದ ಹಾಗೆ ನೋಡ್ಕೊತೀನಿ. ಆಮೇಲೂ ಅವನೇನಾದ್ರೂ ಮೊದಲನೇ ಹಾಗೆ ಮಾಡಿದ್ರೆ ನನಗೊಂದು ಫೋನ್ ಮಾಡಿ. ನಿಮ್ಮಂತಹ ಕನ್ಸರ್ನ್ ಎಫಿಷಿಯಂಟ್ ಆಫೀಸರ್ಸ್ ಇದ್ರೆ ನಮ್ ಕೆಲಸ ಈಸಿ ಆಗುತ್ತೆ. ಥ್ಯಾಂಕ್ ಯು ಸರ್. ಯು ಆರ್ ವೆಲ್ಕಮ್.